ಯಾಕೆ ಈ ಎರಡು ತಲೆಯ ಪಕ್ಷಿ ನಮ್ಮ ರಾಜ್ಯದ ಲಾಂಛನದಲ್ಲಿ ಇದೇನೋ ಪ್ರಶ್ನೆ ಬಂದಿದೆಯಾ? ನರಸಿಂಹ ಅವತಾರದ ಕೋಪ ಅಗಾಧವಾಗಿರುತ್ತೆ ಮತ್ತು ಆ ಕೋಪದಲ್ಲಿ ಹಿರಣ್ಯಕಶಿಪುವಿನ ಸಂಹಾರ ಕೂಡ ನಡೆದೋಗುತ್ತೆ. ಇಲ್ಲಿ ತನಕ ನಮಗೆ ನಿಮಗೆ ಕಥೆ ಗೊತ್ತಿದೆ. ಆದ್ರೆ ಇದಾದ ನಂತರದ ಕಥೆಯನ್ನ ನಾವೀಗ ನೋಡೋಣ. ಎರಡು ತಲೆಯ ಹದ್ದಿನ ಉಗ್ರ ಸ್ವರೂಪವಾಗಿದ್ದ ಗಂಡ ಭೇರುಂಡ ಮತ್ತು ಶರಭ ಅವತಾರಗಳ ಮಧ್ಯೆ ಘೋರ ಯುದ್ಧ ನಡೆಯುತ್ತೆ. ಶಿವಮೊಗ್ಗ ಜಿಲ್ಲೆಯ ಬಳ್ಳಿಗಾವಿಯಲ್ಲಿರುವ ಗಂಡ ಭೇರುಂಡ ಮೂರ್ತಿ ಕರ್ನಾಟಕದ ಗಂಡ ಭೇರುಂಡ ಶಿಲ್ಪಗಳಲ್ಲಿ ಅತ್ಯಂತ ಪ್ರಾಚೀನವಾದದ್ದು. ಗಂಡ ಭೇರುಂಡ ನಮಗೆ ಕೊಡೋ ಸಂದೇಶ ಏನಂದ್ರೆ, ಶಕ್ತಿ ಇದ್ರೂ ಅದನ್ನು ನಿಯಂತ್ರಿಸುವ ಸಂಸ್ಕಾರ ಇರಬೇಕು. ಶಕ್ತಿ ಅಂದ್ರೆ ನಾಶ ಮಾಡೋ ಶಕ್ತಿ ಅಲ್ಲ, ಬದಲಾಗಿ ನಾಶದಿಂದ ಲೋಕವನ್ನು ಉಳಿಸುವ ಶಕ್ತಿ. ಸ್ನೇಹಿತರೆ ನಮಸ್ಕಾರ. ಗೌರಿ ಶಕ್ಕಿ ಸ್ಟುಡಿಯೋ ಯೂಟ್ಯೂಬ್ ಚಾನಲ್ನ ಈ ವಿಶೇಷ ವಿಡಿಯೋಗೆ ನಿಮಗೆಲ್ಲ ಸ್ವಾಗತ. ನಾನು ಗೌರಿ ಶಕ್ಕಿ. ಸ್ನೇಹಿತರೆ, ಇವತ್ತು ನಾನು ಹೇಳಕ್ಕೆ ಹೊರಟಿರುವಂಥ ವಿಚಾರ ಪ್ರಾಯಶಃ ಪ್ರತಿಯೊಬ್ಬ ಕನ್ನಡಿಗನ ಮನಸ್ಸಲ್ಲಿ ಮೂಡಿರುವ ವಿಷಯ ಆಗಿರಬಹುದು, ಅಥವಾ ಕನ್ನಡಿಗನ ಮನಸ್ಸಲ್ಲಿ ಮೂಡಿರುವ ಪ್ರಶ್ನೆ ಆಗಿರಬಹುದು. ಒಟ್ಟಿನಲ್ಲಿ ಅತ್ಯಂತ ಕುತೂಹಲಕಾರಿ ವಿಚಾರ ಅಂತೂ ಹೌದು. ಪ್ರಾಯಶಃ ನೀವು ಕರ್ನಾಟಕ ಸರ್ಕಾರದ ಅಂದರೆ ನಮ್ಮ ರಾಜ್ಯ ಸರ್ಕಾರದ ಸ್ಟೇಟ್ ಎಂಬ್ಲೆಮ್ ಅಂದರೆ ರಾಜ್ಯದ ಲಾಂಛನವನ್ನು ಎಲ್ಲೋ ಒಂದು ಕಡೆ ನೋಡಿರ್ತೀರ. ನಮ್ಮ KSRTC ಬಸ್ಗಳ ಮೇಲೆ ನೋಡಿರ್ತೀರ, ಇಲ್ಲ ವಿಧಾನಸೌಧದ ಮೇಲೆ ನೋಡಿರ್ತೀರ, ಅಥವಾ ಗೌರ್ಮೆಂಟ್ ಆಫೀಸ್ಗಳಲ್ಲಿ ನೋಡಿರ್ತೀರ. ಹೀಗೆ ಈ ಲಾಂಛನಗಳಲ್ಲಿ ಎಲ್ಲಾದರೂ ಒಂದು ಕಡೆ ನಿಮಗೆ ಎರಡು ತಲೆಗಳಿರುವ ದೊಡ್ಡ ಪಕ್ಷಿ ಅಂತ ಕಂಡುಬರುವ ಒಂದು ಚಿಹ್ನೆ ಕಣ್ಣಿಗೆ ಬಿದ್ದಿರುತ್ತೆ. ಆದರೆ ನಿಮ್ಮ ಮನಸ್ಸಲ್ಲಿ ಪ್ರಶ್ನೆ ಬಂದಿದೆಯೇ, ಯಾವುದು ಇದು ಎರಡು ತಲೆಯ ಪಕ್ಷಿ ಅಂತ? ಯಾಕೆ ಈ ಪಕ್ಷಿ, ಈ ಎರಡು ತಲೆಯ ಪಕ್ಷಿ ನಮ್ಮ ರಾಜ್ಯದ ಲಾಂಛನದಲ್ಲಿ ಇದೇನೋ ಪ್ರಶ್ನೆ ಬಂದಿದೆಯಾ? ಇನ್ನೊಂದು ಮುಖ್ಯವಾದ ಪ್ರಶ್ನೆ ಅಂದರೆ, ಈ ಥರ ನಿಜವಾದ ಪಕ್ಷಿ ಇರುತ್ತಾ? ಈ ಎಲ್ಲ ಪ್ರಶ್ನೆಗಳಿಗೆ ಉತ್ತರ ಹುಡುಕುವ ಪ್ರಯತ್ನವನ್ನ ಈ ವಿಡಿಯೋದಲ್ಲಿ ಮಾಡೋಣ. ಸ್ನೇಹಿತರೆ, ಇದನ್ನು ತಿಳ್ಕೊಳ್ಬೇಕು ಅಂದರೆ ನಾವು ಇತಿಹಾಸವನ್ನು ಮಾತ್ರವಲ್ಲ, ಸಂಸ್ಕೃತಿಯನ್ನ, ಪುರಾಣವನ್ನ, ರಾಜಕೀಯ ಇತಿಹಾಸವನ್ನು ಕೂಡ ತಿಳಿಬೇಕಾಗುತ್ತೆ. ನಮ್ಮ ಕರ್ನಾಟಕದ ಲಾಂಛನದಲ್ಲಿರುವ ಈ ಎರಡು ತಲೆಯ ಹದ್ದಿನಂತಿರುವ ಪಕ್ಷಿಯ ಹೆಸರು ಗಂಡ ಭೇರುಂಡ. ಹೆಸರೇ ಹೇಗಿದೆ ಅಲ್ವಾ? ಶಕ್ತಿ, ಗಾಂಭೀರ್ಯ, ಧೈರ್ಯದ ಭಾವ ಎಲ್ಲವೂ ಕೂಡ ಈ ಹೆಸರು ಕೇಳಿದರೆ ಮೂಡುತ್ತೆ. ಸಾವಿರಾರು ವರ್ಷಗಳ ಇತಿಹಾಸ ಇರುವ ಈ ಎರಡು ತಲೆಯ ಪಕ್ಷಿ ಕರ್ನಾಟಕ ರಾಜ್ಯದ ಲಾಂಛನ ಆಗಿದ್ದು ಹೇಗೆ? ಇದರ ಮಹತ್ವ ಏನು? ಬನ್ನಿ ಅರ್ಥ ಮಾಡ್ಕೊಳ್ಳೋಣ. ಸ್ನೇಹಿತರೆ, ಈ ಕಾರ್ಯಕ್ರಮದ ಪ್ರಾಯೋಜಕರು RM ಸಂಪೂರ್ಣ ಫುಡ್ ಪ್ರಾಡಕ್ಟ್ಸ್. RM ಸಂಪೂರ್ಣ ಫುಡ್ ಪ್ರಾಡಕ್ಟ್ ಬಗ್ಗೆ ಹೇಳಬೇಕು ಅಂದರೆ, ಇದು ಸ್ವಾವಲಂಬಿಯಾಗಬೇಕು ಅನ್ನೋ ಹಂಬಲ ಹೊತ್ತಿರುವ ಮಧ್ಯಮ ವರ್ಗದ ಮಹಿಳೆಯ ಉದ್ಯಮದ ಕಥೆ. ಇಲ್ಲಿ ಮನೆಯಲ್ಲಿ ಮಾಡಿದ ರುಚಿಯಾದ, ಶುಚಿಯಾದ ಮತ್ತು ಸ್ವಾದಿಷ್ಟ ಆಹಾರ ಪದಾರ್ಥಗಳು ದೊರೆತವೆ. ಇಲ್ಲಿ ಯಾವುದೇ ಕೆಮಿಕಲ್ ಬಳಕೆ ಮಾಡಲಾಗಿಲ್ಲ, ಪ್ರಿಸರ್ವೇಟಿವ್ಗಳನ್ನ ಬಳಕೆ ಮಾಡಲಾಗಿಲ್ಲ. ಪ್ರೀತಿಯಿಂದ ಮಾಡಿರುವ ಉತ್ಪನ್ನಗಳು ಇಲ್ಲಿವೆ. ಬಿಸಿಬೇಳೆ ಬಾತ್ ಪೌಡರ್, ಧನಿಯಾ ಪುಡಿ, ಖಾರದ ಪುಡಿ, ಡ್ರೈ ಫ್ರೂಟ್ಸ್ ಲಾಡು, ಹೆಲ್ತ್ ಮಿಕ್ಸ್, ಕೊರ್ಲೆ ಮಿಲೆಟ್ ಪೌಡರ್, ಬೇಬಿ ರಾಗಿ ಸರಿ ಪೌಡರ್, ಹೀಗೆ ಉತ್ಕೃಷ್ಟವಾದ ಸ್ವಾದಿಷ್ಟ ಪದಾರ್ಥಗಳನ್ನ ಇವರು ತಯಾರಿಸ್ತಾರೆ ಮನೆಯಲ್ಲೇ. ಹಾಗಾದ್ರೆ ಈ ಉತ್ಪನ್ನಗಳನ್ನ ನೀವು ಆರ್ಡರ್ ಮಾಡಬೇಕು ಅಂದ್ರೆ rmsampurna.com ಈ ವೆಬ್ಸೈಟ್ನ ಭೇಟಿ ಮಾಡಿ. ಲಿಂಕ್ ಡಿಸ್ಕ್ರಿಪ್ಷನಲ್ಲೂ ಇದೆ. ಸ್ನೇಹಿತರೆ, ಈ ಗಂಡ ಭೇರುಂಡದ ರಹಸ್ಯ ಅರ್ಥ ಆಗಬೇಕು ಅಂದರೆ ಮೊದಲು ನಾವು ನಮ್ಮ ಪುರಾಣಗಳಿಗೆ ಹೋಗಬೇಕಾಗುತ್ತೆ. ನಿಮಗೆ ಗೊತ್ತು, ವಿಷ್ಣುವಿನ 9 ಅವತಾರಗಳಲ್ಲಿ ಒಂದು 4ನೇ ಅವತಾರ ನರಸಿಂಹ ಅವತಾರ. ಈ ನರಸಿಂಹ ಅವತಾರವನ್ನು ನಾವು ಅಣ್ಣಾವರ ಅಂದರೆ ಡಾಕ್ಟರ್ ರಾಜ್ಕುಮಾರ್ ಅವರ ಭಕ್ತ ಪ್ರಹ್ಲಾದ ಅಥವಾ ಇತ್ತೀಚಿನ ಮಹಾವತಾರ್ ನರಸಿಂಹ ಅನ್ನೋ ಸಿನಿಮಾದಲ್ಲಿ ಕೂಡ ನೀವು ಇದನ್ನ ನೋಡಿರಬಹುದು. ಈ ಕಥೆಯನ್ನು ನೀವು ಕೇಳಿರಬಹುದು. ಈ ಕಥೆಯ ನಾಯಕ ಹಿರಣ್ಯಕಶಿಪು ಬ್ರಹ್ಮನಿಂದ ಎಂಥ ವರ ಪಡೆದಿರ್ತಾನೆ ಅಂದರೆ, ನನಗೆ ಯಾರಿಂದನೂ ಸಾವು ಬರಬಾರ್ದು ಅನ್ನೋ ವರ ಪಡೆದಿರ್ತಾನೆ. ಮಾನವರಿಂದ ಸಾವು ಬರಬಾರ್ದು, ದಾನವರಿಂದ ಬರಬಾರ್ದು, ಪ್ರಾಣಿಗಳಿಂದ ಸಾವು ಬರಬಾರ್ದು, ಹಾಗೆ ಹಗಲತ್ತಲೂ ಸಾವು ಬರಬಾರ್ದು, ರಾತ್ರಿಯಲ್ಲಿ ಸಾವು ಬರಬಾರ್ದು, ಮನೆಯ ಒಳಗೂ ಸಾವು ಬರಬಾರ್ದು, ಮನೆಯ ಹೊರಗೂ ಸಾವು ಬರಬಾರ್ದು ಅನ್ನೋ ವರವನ್ನ ಈತ ಪಡೆದಿರ್ತಾನೆ. ಇಂಥ ಹಿರಣ್ಯಕಶಿಪು ತನ್ನ ಮಗನಾದ ಭಕ್ತ ಪ್ರಹ್ಲಾದನಿಗೆ ಏನು ಕೇಳ್ತಿರ್ತಾನೆ? ಎಲ್ಲಿರುವನು ನಿನ್ನ ಹರಿ? ಈ ಕಂಬದಲ್ಲಿದಾನ? ಹೀಗೆ ಕೇಳ್ತಾ ಇರ್ತಾನೆ ಅಥವಾ ಮೂದಲಿಸ್ತಾ ಇರ್ತಾನೆ. ಆಗ ಆತನ ಸಂಹಾರ ಮಾಡಲು ಬರುವಂಥದ್ದೇ ನರಸಿಂಹ ಅವತಾರ. ನರಸಿಂಹ ಅವತಾರದ ಕೋಪ ಅಗಾಧವಾಗಿರುತ್ತೆ ಮತ್ತು ಆ ಕೋಪದಲ್ಲಿ ಹಿರಣ್ಯಕಶಿಪುವಿನ ಸಂಹಾರ ಕೂಡ ನಡೆದೋಗುತ್ತೆ. ಇಲ್ಲಿ ತನಕ ನಮಗೆ ನಿಮಗೆ ಕಥೆ ಗೊತ್ತಿದೆ. ಆದ್ರೆ ಇದಾದ ನಂತರದ ಕಥೆಯನ್ನ ನಾವೀಗ ನೋಡೋಣ. ಇಲ್ಲಿಯೇ ಗಂಡ ಭೇರುಂಡದ ಪ್ರಸ್ತಾಪ ಆಗುತ್ತೆ. ಸ್ನೇಹಿತರೆ, ನಮ್ಗೆ ಗೊತ್ತು, ಹಿರಣ್ಯಕಶಿಪುವಿನ ಸಂಹಾರದ ನಂತರ ಕೂಡ ನರಸಿಂಹನ ಕೋಪ ಶಮನ ಆಗಿರಲಿಲ್ಲ ಮತ್ತು ಆ ಕೋಪದಲ್ಲಿ ಇಡೀ ಬ್ರಹ್ಮಾಂಡ ವಿನಾಶ ಆಗುತ್ತೆ, ನಾಶ ಆಗುತ್ತೆ ಅನ್ನೋ ಭಯ ದೇವತೆಗಳಿಗೆ ಶುರುವಾಗುತ್ತೆ. ಹೀಗಾಗಿ ದೇವತೆಗಳು ಶಿವನನ್ನ ಪ್ರಾರ್ಥಿಸಿ ಪರಿಹಾರಕ್ಕೆ ಯಾಚನೆ ಮಾಡ್ತಾರೆ. ಆಗ ಶಿವ ಏನು ಮಾಡ್ತಾನೆ ಅಂದರೆ, ಶರಭಾವತಾರ ಎತ್ತಿ ನರಸಿಂಹನನ್ನು ಎದುರಿಸ್ತಾನೆ. 8 ಕಾಲಿನ ಈ ಶರಭ ಅವತಾರ ಅರ್ಧ ಸಿಂಹ ಮತ್ತು ಅರ್ಧ ಪಕ್ಷಿಯ ರೂಪವನ್ನು ಒಳಗೊಂಡಿರುತ್ತೆ. ಈ ಶರಭನ ಎದುರಿಸಲು ನರಸಿಂಹನು ಮತ್ತೊಂದು ಅವತಾರವನ್ನು ತಾಳ್ತಾನೆ. ಆ ಅವತಾರವೇ ಗಂಡ ಭೇರುಂಡನ ಅವತಾರ. ನೋಡಿ, ವಿಷ್ಣುವಿನ ಅವತಾರ ನರಸಿಂಹ, ನರಸಿಂಹನ ಇನ್ನೊಂದು ಅವತಾರ ಗಂಡ ಭೇರುಂಡ. ಗಂಡ ಭೇರುಂಡ ಅವತಾರ ತಾಳಿದ್ಯಾಕೆ ಅಂದ್ರೆ ಶಿವನ ಇನ್ನೊಂದು ಅವತಾರವನ್ನು ಎದುರಿಸೋಕೆ. ಎರಡು ತಲೆಯ ಹದ್ದಿನ ಉಗ್ರ ಸ್ವರೂಪವಾಗಿದ್ದ ಗಂಡ ಭೇರುಂಡ ಮತ್ತು ಶರಭ ಅವತಾರಗಳ ಮಧ್ಯೆ ಘೋರ ಯುದ್ಧ ನಡೆಯುತ್ತೆ.
ಕೊನೆಗೆ ಶಿವನ ಅವತಾರವಾದ ಶರಭನನ್ನ ನರಸಿಂಹನ ಅವತಾರವಾದ ಗಂಡ ಬೇರುಂಡ ಸೋಲಿಸ್ತಾನೆ. ಸ್ನೇಹಿತರಲ್ಲಿ ಗಮನಿಸಬೇಕಾಗಿರೋದೇನೆಂದ್ರೆ ನರಸಿಂಹ ಶಿವನನ್ನೇ ಸೋಲಿಸ್ತಾನೆ. ಅಂದ್ರೆ ಗಂಡ ಬೇರುಂಡನ ಗೆಲುವಾಗತ್ತೆ ಮತ್ತು ಶಿವನ ಶರಭನ ಅವತಾರಕ್ಕೆ ಸೋಲಾಗತ್ತೆ. ನೋಡಿ, ಈ ಸೋಲಿಗೆ ಕೂಡ ಒಂದು ಮಹತ್ವ ಇದೆ. ಏನ್ ಮಹತ್ವ ಅಂದ್ರೆ ಇವರಿಬ್ಬರ ಮಧ್ಯೆ ಕದನ ನಡೆದದ್ದು ಯಾಕೆ ಅಂದ್ರೆ ನರಸಿಂಹನ ಕೋಪವನ್ನ ಶಮನಗೊಳಿಸೋಕೆ. ಕೋಪ ಶಮನ ಆಗೋದು ಯಾವಾಗ ಅಂದ್ರೆ ಗೆಲುವು ಸಿಕ್ಕಾಗ. ಸೊ ಶಿವ ಸೋಲ್ತಾನೆ, ನರಸಿಂಹ ಗೆಲ್ತಾನೆ ಮತ್ತು ನರಸಿಂಹನ ಕೋಪ ಶಮನ ಆಗುತ್ತೆ. ಆ ಮೂಲಕ ಬ್ರಹ್ಮಾಂಡದ ವಿನಾಶ ತಪ್ಪುತ್ತೆ. ಇದು ನಂಬಿಕೆ, ಇದು ಪ್ರತೀತಿ. ಇದು ಪುರಾಣದ ಕಥೆ ಆದರೆ ಇನ್ನು ಇತಿಹಾಸದ ಪುಟಗಳಲ್ಲಿ ಕೂಡ ನಮಗೆ ಗಂಡ ಬೇರುಂಡ ನಮ್ಮ ರಾಜ್ಯದ ಹಲವು ಪುಟಗಳಲ್ಲಿ ಕಾಣುತ್ತೆ. ಉದಾಹರಣೆಗೆ ಶಿವಮೊಗ್ಗ ಜಿಲ್ಲೆಯ ಬಳ್ಳಿಗಾವಿಯಲ್ಲಿರುವ ಗಂಡ ಬೇರುಂಡ ಮೂರ್ತಿ ಕರ್ನಾಟಕದ ಗಂಡ ಬೇರುಂಡ ಶಿಲ್ಪಗಳಲ್ಲಿ ಅತ್ಯಂತ ಪ್ರಾಚೀನವಾದದ್ದು. 9ನೇ ಶತಮಾನದ ಕಲ್ಯಾಣಿ ಚಾಲುಕ್ಯರ ಕಾಲದಲ್ಲಿ ನಿರ್ಮಾಣಗೊಂಡಿರುವ ಈ ಮೂರ್ತಿಯನ್ನ ಬೇರುಂಡೇಶ್ವರ ಅಂತ ಕರೆಯಲಾಗುತ್ತೆ. ಇನ್ನು ಬೇಲೂರಿನ ಚನ್ನಕೇಶವ ದೇವಸ್ಥಾನ, ತಾಂಜಾವೂರಿನ ಅಂದರೆ ತಮಿಳುನಾಡಿನ ತಾಂಜಾವೂರಿನ ಬೃಹದೇಶ್ವರ ದೇವಸ್ಥಾನ, ಹಂಪಿಯ ವಿರೂಪಾಕ್ಷ ದೇವಸ್ಥಾನ, ನಲ್ಗೊಂಡ ಜಿಲ್ಲೆಯ ಯಾದಗಿರಿ ಗುಟ್ಟ ದೇವಸ್ಥಾನ, ಶಿವಮೊಗ್ಗ ಜಿಲ್ಲೆಯ ಕೆಳದಿ ರಾಮೇಶ್ವರ ದೇವಸ್ಥಾನ, ಮೈಸೂರು ಅರಮನೆ, ಹೀಗೆ ಹಲವು ಕಡೆ ಗಂಡ ಬೇರುಂಡ ಮೂರ್ತಿ ನಮಗೆ ಕಾಣುತ್ತೆ. ಇದು ಕೆತ್ತನೆ ರೂಪದಲ್ಲಿ ಮತ್ತು ಚಿತ್ರಕಲೆಯ ರೂಪದಲ್ಲಿ ನಮಗೆ ಇತಿಹಾಸದ ಪುಟಗಳಲ್ಲಿ ಕಾಣಸಿಗುತ್ತೆ. ನಾವು ಇಲ್ಲಿ ಗಮನಿಸಬೇಕಾದ ಒಂದು ವಿಷಯ ಏನು ಅಂದ್ರೆ ಗಂಡ ಬೇರುಂಡದ ಇತಿಹಾಸ ಬೇರೆ ರಾಜ್ಯಗಳಿಗೆ ಹೋಲಿಸಿದ್ರೆ ಕರ್ನಾಟಕಕ್ಕೆ ಹೆಚ್ಚು ತಳುಕು ಹಾಕೊಂಡಿದೆ. ಆದ್ದರಿಂದ ಈ ಗಂಡ ಬೇರುಂಡ ಕನ್ನಡಿಗರ ಅಸ್ಮಿತೆ ಅಂದ್ರೆ ತಪ್ಪಾಗ್ಲಿಕ್ಕಿಲ್ಲ. ಆದ್ರೆ ಅದು ಆದದ್ದು ಹೇಗೆ ಅನ್ನೋದು ಮುಂದೆ ಗೊತ್ತಾಗುತ್ತೆ. ಗಂಡ ಬೇರುಂಡ ನಮ್ಮ ಕರ್ನಾಟಕದ ಲಾಂಛನದ ಭಾಗ ಆಗಿದ್ದು ಹೇಗೆ, ಇದರ ಇತಿಹಾಸಕ್ಕೆ ಎದುಕ್ತಾ ಹೋದ್ರೆ ನಾವು 13ನೇ ಶತಮಾನಕ್ಕೆ ಹೋಗ್ಬೇಕಾಗತ್ತೆ. ಕರ್ನಾಟಕದಲ್ಲಿ ಗಂಡ ಬೇರುಂಡವನ್ನು ಲಾಂಛನವಾಗಿ ಬಳಸಲು ಮೊದಲು ಆರಂಭಿಸಿದ್ದು ಹೊಯ್ಸಳದ ಅರಸರಾದ 3ನೇ ನರಸಿಂಹ ಮತ್ತು 3ನೇ ಬಲ್ಲಾಳ. ಇವರ ಕಾಲದ ಹಲವು ಶಿಲಾಶಾಸನಗಳ ಮೇಲೆ ಗಂಡ ಬೇರುಂಡನ ಚಿತ್ರವಿದೆ. ಇನ್ನು ವಿಜಯನಗರ ಸಾಮ್ರಾಜ್ಯದ ಅಚ್ಯುತರಾಯನ ಕಾಲದಲ್ಲಿ ಮೊದಲ ಬಾರಿಗೆ ಚಿನ್ನ ಮತ್ತು ತಾಮ್ರದ ನಾಣ್ಯಗಳ ಮೇಲೆ ಗಂಡ ಬೇರುಂಡದ ಮುದ್ರೆಯನ್ನ ಬಳಸಲು ಆರಂಭಿಸಲಾಗುತ್ತೆ. ನಂತರ ಮಧುರೆಯ ನಾಯಕರು, ಕೆಳದಿಯ ಅರಸರು ಕೂಡ ಗಂಡ ಬೇರುಂಡವನ್ನ ತಮ್ಮ ಲಾಂಛನವನ್ನಾಗಿ ಬಳಸ್ತಾರೆ. ಇನ್ನು 14ನೇ ಶತಮಾನದಲ್ಲಿ ಮೈಸೂರು ಸಂಸ್ಥಾನದ ಮೂಲ ಅರಸರಾದ ಯದುರಾಯರು ತಮ್ಮ ಸಂಸ್ಥಾನದ ಧ್ವಜದ ಮೇಲೆ ಧರ್ಮ, ಸತ್ಯ ಮತ್ತು ಶೌರ್ಯದ ಪ್ರತೀಕವಾಗಿ ಈ ಗಂಡ ಬೇರುಂಡವನ್ನು ಪ್ರತಿಷ್ಠಾಪಿಸ್ತಾರೆ. ಅಂದಿನಿಂದ ಇಂದಿನವರೆಗೂ ಇದು ಮೈಸೂರು ಒಡೆಯರ ಲಾಂಛನವಾಗಿ ಉಳಿದು ಬಂದಿದೆ. ಮುಂದೆ ಈ ಗಂಡ ಬೇರುಂಡ ಮೈಸೂರು ರಾಜ ಮನೆತನದ ಸಿಂಹಾಸನವನ್ನು ಅಲಂಕರಿಸುತ್ತೆ. ಕೋಟೆಯ ಭಿತ್ತಿಗಳು, ನಾಣ್ಯಗಳಲ್ಲೂ ಕೂಡ ಈ 2 ತಲೆಯ ದೈವಿಕ ಪಕ್ಷಿ ರಾರಾಜಿಸುತ್ತೆ. ಮುಂದೆ ನಮ್ಮ ಭಾರತಕ್ಕೆ ಸ್ವಾತಂತ್ರ್ಯ ಸಿಗುತ್ತೆ. ನಂತರ 1956ರಲ್ಲಿ ನಮ್ಮ ರಾಜ್ಯ ರಚನೆ ಆದಾಗ ಮೈಸೂರು ಒಡೆಯರ ಸಾಮ್ರಾಜ್ಯದ ಲಾಂಛನ ಕೆಲವು ಸಣ್ಣ ಪುಟ್ಟ ಬದಲಾವಣೆಗಳೊಂದಿಗೆ ನಮ್ಮ ರಾಜ್ಯದ ಲಾಂಛನವಾಗಿ ಮುಂದುವರಿಯುತ್ತೆ. ಹೀಗಾಗಿ ಇದನ್ನು ಕೇವಲ ಲಾಂಛನ ಅಂದರೆ ತಪ್ಪಾಗುತ್ತೆ. ಬದಲಾಗಿ ಇದು ಕನ್ನಡದ ಸಾಮ್ರಾಜ್ಯಗಳ ಪರಂಪರೆ, ಕನ್ನಡಿಗರ ಸಂಸ್ಕೃತಿಯ ಕುರುಹು ಅಂತ ಹೇಳಬಹುದು. ಗಂಡ ಬೇರುಂಡವನ್ನ ಧೈರ್ಯ ಮತ್ತು ಶಕ್ತಿಯ ಸ್ವರೂಪದ ಪ್ರತೀಕ ಎಂದು ಪರಿಗಣಿಸಲಾಗುತ್ತೆ. ಇದಕ್ಕೆ ಇರುವ 2 ತಲೆಗಳು ಸೃಷ್ಟಿ ಮತ್ತು ಸಂಹಾರಗಳ ಬ್ರಹ್ಮಾಂಡದ ನಿಯಮವನ್ನು ಪ್ರತಿಬಿಂಬಿಸ್ತವೆ. ಗಂಡ ಬೇರುಂಡ ನಮಗೆ ಕೊಡೋ ಸಂದೇಶ ಏನಂದ್ರೆ ಶಕ್ತಿ ಇದ್ರೂ ಅದನ್ನು ನಿಯಂತ್ರಿಸುವ ಸಂಸ್ಕಾರ ಇರಬೇಕು. ಶಕ್ತಿ ಅಂದರೆ ನಾಶ ಮಾಡೋ ಶಕ್ತಿ ಅಲ್ಲ, ಬದಲಾಗಿ ನಾಶದಿಂದ ಲೋಕವನ್ನು ಉಳಿಸುವ ಶಕ್ತಿ. ಸ್ನೇಹಿತರೆ, ಎಷ್ಟು ಚೆನ್ನಾಗಿದೆ ಅಲ್ವಾ ಈ ಸಂದೇಶ? ಸೊ ಇಷ್ಟು ಹೇಳ್ತಾ ಇವತ್ತಿನ ಈ ವಿಡಿಯೋ ಮುಗಿಸ್ತಾ ಇದ್ದೀನಿ. ಮುಂದೆ ನೀವು ಸರ್ಕಾರಿ ಕಟ್ಟಡಗಳಲ್ಲಿ, ಸರ್ಕಾರಿ ದಾಖಲೆಗಳಲ್ಲಿ, ಹೆದ್ದಾರಿಯ ಸೈನ್ ಬೋರ್ಡ್ನಲ್ಲಿ ಈ ಚಿಹ್ನೆ ನೋಡಿದಾಗ ಇದು ಕೇವಲ ಒಂದು ಪಕ್ಷಿ ಅಲ್ಲ, ಇದು ಕೇವಲ ಒಂದು ಚಿಹ್ನೆ ಅಲ್ಲ, ಬದಲಾಗಿ ಇದು ನಮ್ಮ ಇತಿಹಾಸ, ನಮ್ಮ ಪರಂಪರೆ, ನಮ್ಮ ಸಂಸ್ಕೃತಿ, ಇದೆಲ್ಲದರ ಪ್ರತೀಕ ಅನ್ನೋದನ್ನು ನೆನೆಸ್ಕೊಳ್ಳಿ. ಇಷ್ಟು ಹೇಳ್ತಾ ಇವತ್ತಿನ ಈ ವಿಡಿಯೋ ಮುಗಿಸ್ತಾ ಇದ್ದೀನಿ. ಈ ಕುರಿತಾಗಿ ನಿಮ್ಮ ಮನಸ್ಸಿಗೆ ದಯವಿಟ್ಟು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಮತ್ತು ನಿಮ್ಮೆಲ್ಲ ಸ್ನೇಹಿತರೊಂದಿಗೆ ಈ ವಿಡಿಯೋನ ಶೇರ್ ಮಾಡೋದನ್ನು ಮರಿಬೇಡಿ. ನೋಡ್ತಾರೆ ಗೌರಿ ಶಕ್ತಿ ಸ್ಟುಡಿಯೋ, ನೋಡ್ತಾರೆ ಒಳ್ಳೆ ವಿಡಿಯೋಗಳನ್ನ. ನಮಸ್ಕಾರ.